ಅದಾಗಿ ಒಂದು 10 ವರ್ಷ ಆದಮೇಲೆ ನಿರ್ದೇಶನ ಶುರು ಮಾಡಿಕೊಂಡೆ. ಕಲಾಕಾರು, ಶ್ರೀ ಸತ್ಯನಾರಾಯಣ, ಗನ್ನು ಈ ಥರದ್ದೆಲ್ಲ ಸಿನಿಮಾಗಳು. ಆ್ಯಂಡ್ ಕಿಲಾಡಿ ಪೊಲೀಸ್ ಮಾಡಿ ಅದನ್ನು ತೆರೆಗೆ ತರೋದು ಅಷ್ಟರಲ್ಲಿ ಕೋವಿಡ್ ಬಂದು ಲಾಕ್ಡೌನ್ ಆಯಿತು. ಅದನ್ನು ಬರೀ ಡೈರೆಕ್ಟ್ OTTಗೆ ಮಾಡೋ ಥರ ಆಯಿತು. ಸೊ ಈಗ ಮತ್ತೆ ನನಗೆ ಯಾವಾಗಲೂ ನೀವು ಹೇಳಿದಾಗೆ ಭೂತ ಪ್ರೇತ ಇವೆಲ್ಲ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಕುತೂಹಲಕಾರಿ ವಿಷಯ. ಸೊ ಏನೇ ಮಾಡಿದ್ರೂ ಇದಕ್ಕೆ ಅಂತ ಒಂದು ಸೆಪ್ರೇಟ್ ಆಡಿಯನ್ಸ್ ಇರ್ತಾರೆ. ನಾನು ಕೂಡ ಒಬ್ಬ ಆಡಿಯನ್ಸ್ ಆಗಿ ಹೆಂಗೆ ಎಂಜಾಯ್ ಮಾಡ್ತೀನಿ ಅದನ್ನು, ಹಾರರ್ ಜಾನರ್ನ, ಮರ್ಡರ್ ಮಿಸ್ಟ್ರಿನ, ಒಂದೇನೋ ಏನಿರ್ಬೋದು, ವಾಟ್ ಈಸ್ ಲೈಫ್ ಆಫ್ಟರ್ ಡೆತ್, ಅದು ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಹಂಗಾಗಿ ಅದನ್ನು ಏನೋ ಒಂದು ತುಂಬ ಕುತೂಹಲ ಪ್ರತಿಯೊಬ್ಬ ಮನುಷ್ಯನಲ್ಲೂ. ಈ ಸಬ್ಜೆಕ್ಟು ಎಲ್ಲೋ ಒಂದು ಕಡೆ ನಾನು ನ್ಯೂಸಲ್ಲಿ ಒಂದು ಕ್ಲಿಪ್ ಬಂದಿತ್ತು, ನಾನು ಸುಮಾರು ವರ್ಷಗಳ ಹಿಂದೆ ಅದನ್ನು ನೋಡಿದ್ದೆ, ಆನ್ಲೈನ್ ಓದಿದ್ದೆ. ಆ ನ್ಯೂಸ್ ಕ್ಲಿಪ್ ಬಂದಾಗ ನನಗೆ ಅದು ತುಂಬ ಕಾಡೋಕ್ಕೆ ಶುರುವಾಯಿತು. ಅದನ್ನಿಟ್ಕೊಂಡು ಹಾರರ್ ಸಬ್ಜೆಕ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂದ್ಕೊಂಡು ಅದನ್ನು ನಾನು ಪ್ರೇತವಾಗಿ ಬರೆದಿದ್ದು. ಸೊ ಅದು ಬರೆದು ಸುಮಾರು ದಿನ ಆದಮೇಲೆ, ಸುಮಾರು ವರ್ಷಗಳಾದಮೇಲೆ ಅದನ್ನು ಮಾಡೋ ಅಂಥ ಒಂದು ಅವಕಾಶ ಸಿಕ್ತು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಈ ಜರ್ನಿಯಲ್ಲಿ ಇಷ್ಟೆಲ್ಲ ಆದಮೇಲೆ ಮತ್ತೆ ಒಂದು ಗ್ಯಾಪ್ನ ನಂತರ ನಿರ್ದೇಶನ ಮಾಡಿ ನಿರ್ಮಾಣ ಮಾಡ್ತಾಯಿದ್ದೀನಿ ಅಂತಂದರೆ ಅದು ಜನಗಳ ಆಶೀರ್ವಾದ. ಯಾಕಂದರೆ ಒಬ್ಬ ಕಲಾವಿದ ಏನೂ ಸಪೋರ್ಟ್ ಇಲ್ಲದೆ, ಒಂದು ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಕೇವಲ ಜನಗಳ ಆಶೀರ್ವಾದದಿಂದ ಒಂದು ಚಾನ್ಸ್ ಕೊಡಿ ಸರ್ ನನಗೆ, ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಕೊಂಡ್ಬಂದು, ನೀವೇನು ಯಾವಾಗ ದಂಡಪಿಂಡಗಳೆಲ್ಲ ಹೇಳ್ದಿರಲ್ಲ ಆವಾಗೆಲ್ಲ ನಾನು ಸ್ಕೂಟ್ರ್ ತೊಗೊಂಡು ಓಡಾಡ್ತಾ ಇದ್ದೆ, ಸರ್ ನನಗೊಂದು ಅವಕಾಶ ಕೊಡಿ ಅಂತ. ಸೋಷಿಯಲ್ ಮೀಡಿಯಾ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಫೇಸ್ಬುಕ್ ಇಲ್ಲ. ನಾವು ಯಾರಿಗಾದ್ರೂ ಮಾಡಬೇಕಂದ್ರೆ ಲ್ಯಾಂಡ್ಲೈನ್ ಕಾಯಿನ್ ಹಾಕ್ಬಿಟ್ಟು, ಸರ್ ನಾನು ಈ ಥರ ನನ್ನ ಹರೀಶ್ ರಾಜ್ ಅಂತ ಆರ್ಟಿಸ್ಟು, ನಿಮ್ಮನ್ನ ಭೇಟಿ ಮಾಡಬೇಕಂತ ಅವಕಾಶ ಕೊಡಿ ಅಂತ ಹೇಳ್ತಾಯಿದ್ವಿ. ಬಸ್ಗಳಲ್ಲಿ ಓಡಾಡ್ತಾ ಇದ್ವಿ ಅಲ್ಲಿವರೆಗೂ ಹೋಗಿ. ಇವತ್ತಿನ ದಿನ ನಮ್ಮ ಕಾರಲ್ಲಿ ನಾವು ಓಡಾಡ್ಕೊಂಬಂದು, ಇಲ್ಲ ನಿಮ್ಮ ಮನೆ ಮುಂದಿದೆ ಲೊಕೇಶನ್ ಹಾಕೊಂಡು ಸರ್ಚ್ ಮಾಡ್ತೀವಿ. ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಆ್ಯಂಡ್ ಅಷ್ಟಾದರೂ ನಾವು ಇನ್ನೂ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡೇನೋ ಒಂದು ಸಾಧನೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಜನಗಳು ನಿಜವಾಗ್ಲೂ ನೋಡಿ, ಹರೀಶ್ ರಾಜ್ ಅವರು ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರೆ ಎಲ್ಲೋದ್ರೂ. ಆ ಸ್ಟಾರ್ಡಮ್ಮು, ಸಕ್ಸಸ್ಸು, ಕೆಲವ್ರು ಹೇಳ್ತಾರೆ ಸರ್ ನಿಮಗೆ ಸಕ್ಸಸ್ ಸಿಗಬೇಕಿತ್ತು ಸರ್, ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೇಕಿತ್ತು ಅಂತ. ಸಕ್ಸಸ್ ಈಸ್ ನನ್ನ ಪ್ರಕಾರ ತುಂಬ ಅಂದರೆ ಆ ವ್ಯಕ್ತಿಗೆ ಇಂಡಿವಿಜುವಲ್ ಅಂತ ಅನಿಸುತ್ತೆ. ಸಕ್ಸಸ್ ಅಂದರೆ ಕಮರ್ಷಿಯಲ್ ಸಕ್ಸಸ್, ಯಾವುದೋ ಒಂದು ಸೂಪರ್ ಡೂಪರ್ ಹಿಟ್ಟಾಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರೇ ಸಕ್ಸಸ್ಸಾ, ಅಥವಾ ನಾನು ಇಂಥ ಒಂದು ಪೊಸಿಷನಲ್ಲಿ ಬರಬೇಕು, ನಾನು ಅಂದ್ಕೊಂಡಿರೋವಂಥ ಪಾತ್ರಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಸಕ್ಸಸ್ಸೇ ಅಲ್ವಾ. ಸೊ ಹಂಗೆ ನೋಡುವಾಗ ಐ ಆಮ್ ವೆರಿ ಸಕ್ಸಸ್ಫುಲ್, ಐ ಆಮ್ ವೆರಿ ಹ್ಯಾಪಿ. ಒಳ್ಳೆ ರೀತಿಯಿಂದ ಒಂದು 10 ಜನ ಗುರ್ತಿಡಿದ್ರು ಅದು ಸಕ್ಸಸ್. 4 ಜನ ಸರ್ ನನಗೆ ಯಾವುದೋ ಅವಾರ್ಡ್ ಬರದೇ ಇರ್ಬೋದೇನೋ, ನಾಮಿನೇಟ್ ಆಗಿದ್ದೀನಿ ನ್ಯಾಷನಲ್ ಅವಾರ್ಡಲ್ಲಿ, ಬೇರೆ ಭಾಷೆಗಳಿಂದ, ಈಗ ಕೇರಳದಿಂದ, ತಮಿಳಲ್ಲಿ ಅವ್ರು ಕರೆದು ಒಂದು ಅವಕಾಶ ಕೊಟ್ಟಾಗ, ಇವರು ಬೆಂಗಳೂರಲ್ಲಿ ಕನ್ನಡ ಒಳ್ಳೆ ಆರ್ಟಿಸ್ಟ್ ಅಂತ ಕರೆದು ಅಲ್ಲಿ ಕೊಟ್ಟಾಗ, ದಟ್ ಈಸ್ ಮೋರ್ ದೆನ್ ಎನ್ ಅವಾರ್ಡ್ ಆ್ಯಂಡ್ ದಟ್ ಈಸ್ ಮೈ ಸಕ್ಸಸ್ ಅಂತ ಅನಿಸುತ್ತೆ. ಇವತ್ತಲ್ಲ ನಾಳೆ ಒಂದು ಕಮರ್ಷಿಯಲ್ ಸಕ್ಸಸ್ ಬಂದೇ ಬರುತ್ತೆ. ಆ್ಯಂಡ್ ಅಂದರೆ ಇವಾಗ ಇದಂತೂ ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ, ಚೆನ್ನಾಗಿ ಆಗಿಬರುತ್ತೆ. ಒಂದು ಫಿಲ್ಮ್ ಸಕ್ಸಸ್ ಆಗೋದಕ್ಕೆ ಎಷ್ಟೋ ಒಳ್ಳೆ ಸಿನಿಮಾಗಳು ಕಮರ್ಷಿಯಲ್ಲಾಗಿ ಏನೋ ದುಡಿದೇ ಇರ್ಬೋದು ಥಿಯೇಟರ್ಸಲ್ಲಿ. ಹಂಗಾಗಿ ನನಗೆ ಇದು ಒಂದು ಇನ್ಸ್ಪಿರೇಷನಾಗಿ ಬಂದು ಈ ಸಬ್ಜೆಕ್ಟ್ನ ಮಾಡಿದ್ರೆ ಚೆನ್ನಾಗಾಗುತ್ತೆ, ಜನಗಳಿಗೆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡೋಣ. ಪ್ರೇತ ಅಂದ ತಕ್ಷಣವೇ ನಾವು OTTಲೆಲ್ಲೋ ನೋಡೋದು, ಮನೇಲಿ ನೋಡೋದು, ಮೊಬೈಲ್ ನೋಡೋದು, ಅಲ್ಲಿ ಟಿ ವಿಲಿ ನೋಡೋವಾಗ ಅಷ್ಟು ಎಕ್ಸ್ಪೀರಿಯೆನ್ಸ್ ಬರೋದಕ್ಕೂ ಒಂದು ಕ್ಲೋಸ್ಡ್ ಥಿಯೇಟ್ರಲ್ಲಿ ಆ ಹಾರರ್ ಎಕ್ಸ್ಪೀರಿಯೆನ್ಸಸ್ ಇದೆಯಲ್ಲ, ದಟ್ ಈಸ್ ಅ ಡಿಫ್ರೆಂಟ್ ಥ್ರಿಲ್. ಆ ಥ್ರಿಲ್ಗೋಸ್ಕರ ಈ ಸಿನಿಮಾನ ಮಾಡಿದ್ದೀನಿ.